ನಮಸ್ಕಾರ ಯೂಟ್ಯೂಬ್ ಫ್ಯಾಮಿಲಿ. ಇವತ್ತಿನ ಟ್ಯಾರೋ ಮಾರ್ಗದರ್ಶನಕ್ಕೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಹೇಳ್ತಾ ಇದ್ದೀನಿ. ನೀವೇನಾದರೂ ನನ್ನ ವಿಡಿಯೋನ ಮೊದಲ ಬಾರಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ಟ್ಯಾರೋ ಮಾರ್ಗದರ್ಶನವನ್ನು ಶುರು ಮಾಡೋಣ. ಇವತ್ತು ಸಾಮೂಹಿಕವಾಗಿ ನಾನು ಟ್ಯಾರೋ ಮಾರ್ಗದರ್ಶನ ಮಾಡ್ತಾ ಇದ್ದೇನೆ. ಈ ಮಾರ್ಗದರ್ಶನ ಕೆಲವರಿಗೆ ಹೊಂದಾಣಿಕೆ ಆಗಬಹುದು, ಇನ್ನೂ ಕೆಲವರಿಗೆ ಹೊಂದಾಣಿಕೆ ಆಗದೇ ಇರಬಹುದು. ನಿಮಗೆ ವೈಯಕ್ತಿಕ ಮಾರ್ಗದರ್ಶನ ಅಂದರೆ ಪರ್ಸನಲ್ ರೀಡಿಂಗ್ ಏನಾದರೂ ಬೇಕಾದರೆ ನನಗೆ ಕಮೆಂಟ್ ಮಾಡಿ ಹೇಳಿ. ಇವತ್ತಿನ ಗೈಡೆನ್ಸ್ ಶುರು ಮಾಡೋಣ. ಇವತ್ತು ಏನು ವಿಷಯ ಅಂತಂದರೆ, ನಿಮ್ಮ ಜೀವನ ಸಂಗಾತಿಯಾದವರು ಹೇಗಿರ್ತಾರೆ ಅಂತ ನೋಡೋಣ. ಎಷ್ಟೋ ಜನ ಮದುವೆ ಆಗದೇ ಇದ್ದವರಿದ್ದಾರೆ, ಎಷ್ಟೋ ಜನರಿಗೆ ಪ್ರಪೋಸಲ್ಸ್ ಬರುತ್ತೆ, ಕ್ಯಾನ್ಸಲ್ ಆಗುತ್ತೆ. ಲೈಫಲ್ಲಿ ಒಬ್ರು ಸಂಗಾತಿ ಅಂತ ಬೇಕಾಗುತ್ತೆ, ಸುಖ ದುಃಖಗಳನ್ನು ಹಂಚಿಕೊಳ್ಳೋಕೆ ಒಬ್ರು ಪಾರ್ಟ್ನರ್ ಅಂತ ಬೇಕಾಗತ್ತೆ. ಅಂಥದ್ರಲ್ಲಿ ನಿಮ್ಮ ಜೀವನ ಸಂಗಾತಿ, ನಿಮ್ಮ ಜೀವನದಲ್ಲಿ ಬರುವಂತಹ ಜೀವನ ಸಂಗಾತಿ ಯಾವ ರೀತಿ ಇರ್ತಾರೆ ಅನ್ನೋದನ್ನು ಇವತ್ತಿನ ಮಾರ್ಗದರ್ಶನದ ಮೂಲಕ ನೋಡೋಣ. ಆ ಯೂನಿವರ್ಸ್, ಆ ಶ್ರೀಕೃಷ್ಣ ನಿಮಗೆ ಯಾವ ರೀತಿ ಸಂದೇಶ ಹೇಳ್ತಿದ್ದಾರೆ ಅಂತ ನಾನಿವತ್ತು ಟ್ಯಾರೋ ಮಾರ್ಗದರ್ಶನ ಮೂಲಕ ನೋಡೋಣ. ಕೆಲವರಿಗೆ ಮದುವೆ ಆಗಿಲ್ಲ ಅಂತ ನೋಡಿದರೆ, ಮದುವೆ ಆದವರಿಗೆ ಪಾರ್ಟ್ನರ್ ಚೆನ್ನಾಗಿಲ್ಲ ಅನ್ನುವಂಥ ಒಂದು ಬೇಸರ, ಆಯಿತಾ? ಈ ರೀತಿ ಮನುಷ್ಯನಿಗೆ ಸಮಸ್ಯೆ ಅನ್ನೋದು ಮುಗಿಯೋದೇ ಇಲ್ಲ ಅಂತ ಅನಿಸುತ್ತೆ. ನೋಡೋಣ ಇವತ್ತಿನ ರೀಡಿಂಗ್ ನಿಮ್ಮ ಜೀವನದಲ್ಲಿ ಯಾವ ರೀತಿ ಬದಲಾವಣೆಗಳನ್ನು ತರಬಹುದು ಅನ್ನೋದನ್ನು ನೋಡೋಣ. ಈ ರೀಡಿಂಗ್ ನಿಮಗೇನಾದರೂ ಹೊಂದಾಣಿಕೆ ಆದಲ್ಲಿ ಕಮೆಂಟಲ್ಲಿ ಜೈ ಶ್ರೀಕೃಷ್ಣ ಅಂತ ಬರೀರಿ. ಹಾಗಾದರೆ ಶುರು ಮಾಡೋಣ. ಇವತ್ತಿನ ರೀಡಿಂಗ್ ಹೇಗಿದೆ? ನಿಮ್ಮ ಜೀವನದಲ್ಲಿ ಜೀವನ ಸಂಗಾತಿ ಹೇಗಿರ್ತಾರೆ? ನಿಮ್ಮ ಜೀವನ ಇನ್ನು ಮುಂದೆ ನಿಮ್ಮ ಜೀವನ ಹೇಗಿರುತ್ತೆ? ನಿಮ್ಮ ಜೀವನದಲ್ಲಿ ನೀವು ಅಂದುಕೊಂಡಂತಹ ಸಂಗಾತಿ ನಿಮ್ಮದಾಗ್ತಾರಾ? ಅವರು ಹೇಗಿರ್ತಾರೆ ಅನ್ನೋದನ್ನು ನೋಡೋಣ. ನಿಮ್ಮನ್ನು ಅರ್ಥ ಮಾಡ್ಕೊಳ್ತಾರಾ? ನಮಗೆ ಪಾರ್ಟ್ನರ್ ಅಂತಂದರೆ ಅವ್ರು ನಮ್ಮನ್ನು ಅರ್ಥ ಮಾಡ್ಕೊಳ್ಬೇಕು, ನಮ್ಮ ಜೊತೆ ಚೆನ್ನಾಗಿರಬೇಕು ಅಂತ ನಾವು ಅಂದ್ಕೊಳ್ತೀವಿ. ಇವತ್ತಿನ ಟ್ಯಾರೋ ಗೈಡೆನ್ಸ್ ನಿಮ್ಮ ಜೀವನ ಸಂಗಾತಿ ಬಗ್ಗೆ ಯಾವ ರೀತಿ ಹೇಳ್ತಾ ಇದೆ ಅನ್ನೋದನ್ನು ನೋಡೋಣ. ಸರಿ, ಮೊದಲ ಕಾರ್ಡ್ ತುಂಬ ಒಳ್ಳೆಯ ಮೆಸೇಜ್ ಕೊಡ್ತಾ ಇದೆ ನಿಮಗೆ. ಏನು ಅಂತಂದರೆ, ಎಷ್ಟೋ ಜನ ಏನು ಮಾಡ್ತೀರೋ ಗೊತ್ತಾ, ಪ್ರಪೋಸಲ್ಸ್ ಬರ್ತಾ ಇರುತ್ತೆ, ಆದರೆ ಯಾವುದೋ ಕಾರಣಕ್ಕಾಗಿ ನೀವು ರಿಜೆಕ್ಟ್ ಮಾಡ್ತಾ ಇದ್ದೀರಾ ಅಥವಾ ಅವರು ರಿಜೆಕ್ಟ್ ಮಾಡ್ತಾ ಇದ್ದಾರೆ. ಕಾರಣಗಳು ಏನು ಅಂತ ಯಾರಿಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ಏನೋ ಒಂದು ಪ್ರಾಬ್ಲಮ್ಸ್, ಅದು ಅವರ ಏಜ್ ಇರಬಹುದು, ಅದು ಅವರ ವೃತ್ತಿ ಇರಬಹುದು, ಅಥವಾ ಅವರದ್ದು ಫೈನಾನ್ಷಿಯಲ್ ಸ್ಟೇಟಸ್ ಕೂಡ ಇರಬಹುದು. ನೀವೇನು ಮಾಡ್ತೀರಾ, ಎಷ್ಟೊಂದು ಸಲ ಪ್ರಪೋಸಲ್ ಬಂದದನ್ನು ರಿಜೆಕ್ಟ್ ಮಾಡಿದ್ದೀರಾ. ಗೈಡೆನ್ಸ್ ಏನು ಬರ್ತಾ ಇದೆ ಅಂತಂದರೆ, ನಾವು ಸ್ವಲ್ಪ ಫ್ರೀ ಮೈಂಡ್ ಆಗಿರಬೇಕು, ಓಪನ್ ಹಾರ್ಟೆಡ್ ಆಗಿರಬೇಕು. ಅಂತ ಅಂದರೆ ಎಲ್ಲರನ್ನು ಒಪ್ಕೊಳ್ಳೋದಂತಲ್ಲ, ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಅಂತ ನಿಮಗೆ ಗೊತ್ತಿರುತ್ತೆ. ನಿಮಗೆ ಆ ಸಾಮರ್ಥ್ಯ ಇದೆ, ಆ ಯೋಚನೆ ಮಾಡುವಂತಹ ಸಾಮರ್ಥ್ಯ ಕೂಡ ಇದೆ. ಯಾವುದಾದ್ರೂ ನಿಮ್ಮ ಜೀವನಕ್ಕೆ ಸರಿ ಹೊಂದುವಂತಹ ಪಾರ್ಟ್ನರ್ ನಿಮಗೆ ಪ್ರಪೋಸಲ್ ಬರ್ತಾ ಇದೆ ಅಂತಂದರೆ ದಯವಿಟ್ಟು ಅದನ್ನು ಅಕ್ಸೆಪ್ಟ್ ಮಾಡಿ ನಿಮ್ಮ ಲೈಫ್ ಕೂಡ ನೀವು ನೋಡ್ಕೊಳ್ಬಹುದು. ಅದೇ ರೀತಿ ಇನ್ನು ಎರಡನೇ ಕಾರ್ಡ್ ಏನು ಹೇಳ್ತಾ ಇದೆ ಅಂತಂದರೆ, ತುಂಬ ಬೇಜಾರಲ್ಲಿದ್ದೀರಾ. ಏನು ಬೇಜಾರು ಅಂತಂದರೆ, ಒಬ್ಬರು ಅಲೋನ್ ಆಗಿದ್ದೀರಾ, ನೀವು ಒಬ್ಬಂಟಿ ಅಂತ ದಿನ ರಾತ್ರಿ ಕೊರಗುದು ಕಾಣಿಸ್ತಾ ಇದೆ. ಲೈಫಲ್ಲಿ ಈ ಥರ ಸಮಸ್ಯೆಗಳು ಸಹಜ ಆಗಿರುತ್ತೆ. ಆದರೆ ಏನು ಗೊತ್ತಾ, ನೀವು ದಿನ ದುಃಖ ಪಡ್ತಾ ಇದ್ರೆ ನೀವು ಆ ದುಃಖವನ್ನೇ ನಿಮ್ಮ ಹತ್ರ ತಗೋತಾ ಇದ್ದೀರಲ್ಲದೆ ನೀವು ಯಾವುದೇ ಪಾಸಿಟಿವಿಟಿನ ಸ್ಪ್ರೆಡ್ ಮಾಡ್ತಾ ಇಲ್ಲ. ನಿಮ್ಗೆ ಏನಾಗ್ತಿದೆ, ನೆಗೆಟಿವ್ ಆಲೋಚನೆಗಳು ಹೆಚ್ಚಾಗ್ತಾ ಇದೆ. ರಾತ್ರಿ ಕೋಣೆಯಲ್ಲಿ ಒಬ್ಬರೇ ಅಳೋದು, ಅಥವಾ ಏಕಾಂಗಿಯಾಗಿರೋದು, ಯಾರ ಹತ್ರ ಮಾತಾಡದೇ ಇರೋದು, ನಿಮ್ಮ ದುಃಖನ ಯಾರ ಹತ್ರ ಹೇಳ್ಕೊಳ್ಳೋದೇ ಇರೋದು, ಈ ಥರದ್ದೆಲ್ಲ ಮಾಡಿದಾಗ ಆ ನೆಗೆಟಿವಿಟಿನ ನೀವು ಎಳ್ಕೊಳ್ತಾ ಇದ್ದೀರಾ. ಅಥವಾ ನೀವು ಪಾಸ್ಟ್ ಇದ್ದು ಏನೋ ಒಂದು ಸಮಸ್ಯೆಯಲ್ಲಿದ್ದೀರಾ, ಪಾಸ್ಟ್ ಬ್ರೇಕಪ್ಸ್ ಆಗಲಿ, ನಿಮ್ಮ ಸಂಬಂಧಗಳು ದೂರ ಆದದ್ದು, ಈ ರೀತಿಯಾದಂಥ ಒಂದು ವೇಳೆ ಪಾಸ್ಟ್ ರಿಲೇಷನ್ಶಿಪ್ಪಿಂದ ನೀವು ನೋವಲ್ಲಿದ್ದರೆ ಅದನ್ನೇ ನೀವು ಯೋಚನೆ ಮಾಡ್ತಾ ಹೋದರೆ ನೀವು ಮುಂದಿನ ಜೀವನ ಸಂಗಾತಿಯನ್ನು ನೀವು ಅಟ್ರಾಕ್ಟ್ ಮಾಡ್ತಾ ಇಲ್ಲ. ನಿಮ್ಮಲ್ಲಿ ಆ ಆಕರ್ಷಣಾ ಶಕ್ತಿ ಬರಬೇಕಾದ್ರೆ ನೀವು ಈಗ ಆ ನೋವನ್ನು ಮರಿಬೇಕಾಗತ್ತೆ. ಆದಷ್ಟು ನೀವು ಹೃದಯವನ್ನು ಗಟ್ಟಿ ಮಾಡಿ ನೀವು ಸ್ವಲ್ಪ ನಿಮ್ಮ ಮನಸ್ಸಿಗೆ ಪಾಸಿಟಿವಿಟಿನ ತುಂಬಿಕೊಳ್ತಾ ಹೋದರೆ ಖಂಡಿತವಾಗ್ಲೂ ನಿಮಗೆ ಒಂದು ಒಳ್ಳೆಯ ಜೀವನ ಸಂಗಾತಿ ಸಿಕ್ಕೇ ಸಿಗ್ತಾರೆ. ಇನ್ನು ಆದಷ್ಟು ಬೇಗ ನಿಮ್ಮ ಲೈಫಲ್ಲಿ ಚೇಂಜಸ್ ಕಾಣ್ತಾ ಇದೆ. ಅದು ಎಷ್ಟು ಚೇಂಜಸ್ ಅಂತಂದರೆ, ಏನು ಹೇಳ್ತೀವಿ, ಒಂದು ಯುಗ ಕಳೆದ ಮೇಲೆ ಇನ್ನೊಂದು ಯುಗ ಬರುತ್ತೆ ಅಂತ ಹೇಳ್ತಾರಲ್ಲ, ಅದೇ ರೀತಿ ಇವತ್ತಿನ ದುಃಖದ ಕಾಲ ಮುಗಿಯಿತು, ಇನ್ನು ಸಂತೋಷದ ನಿಮ್ಮ ಹ್ಯಾಪಿನೆಸ್ ಸ್ಟಾರ್ಟ್ ಆಗಿದೆ ಅಂತ ಅಂದ್ಕೊಳ್ಳಿ. ಇನ್ನು
ಮುಂದಿನ ಗೈಡೆನ್ಸ್ ಏನು ಬರ್ತಾ ಇದೆ ಅಂತಂದರೆ, ನಿಮಗೆ ಜೀವನದಲ್ಲಿ ಮೋಸ ಮಾಡೋರು ಸಿಗ್ತಾರೆ. ಏನಂತಂದರೆ, ಇವಾಗಲೇ ನೀವೇನಾದರೂ ರಿಲೇಷನ್ಶಿಪ್ಪಲ್ಲಿ ಇದ್ದೀರಂತಂದರೆ ಸ್ವಲ್ಪ ಯೋಚನೆ ಮಾಡಿ. ಸುತ್ತಲೇ ಇರುವಂತಹ ಜನರು ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅನ್ನೋದನ್ನು ತಿಳ್ಕೊಳ್ಬೇಕಾಗತ್ತೆ, ಆಯಿತಾ? ಯಾರಾದರೂ ನಿಮ್ಮ ಜೊತೆ ಇದ್ದವರೇ ನಿಮಗೆ ಮೋಸ ಮಾಡಬಹುದು, ನಿಮ್ಮ ಆತ್ಮೀಯರೇ ನಿಮಗೆ ಮೋಸ ಮಾಡಬಹುದು, ಗೊತ್ತಲ್ವಾ? ಅದೆಷ್ಟೋ ಕಥೆಗಳನ್ನು ನಾವು ನೋಡಿದ್ದೀವಿ, ಅಥವಾ ನಾವು ಇತ್ತೀಚೆಗೆ ನೋಡ್ತಾನೋ ಇದ್ದೀವಿ. ಜೊತೆಯಲ್ಲಿದ್ದವರೇ ಬೆನ್ನಿಗೆ ಚೂರಿ ಹಾಕ್ತಾರೆ. ಸೊ ಹಾಗಾಗಿ ಆದಷ್ಟು ನೀವು ನಿಮ್ಮ ಮನಸ್ಸಿಗೆ ಕೆಲಸ ಕೊಟ್ಟು ಮೆದುಳಿಗೆ ಕೆಲಸ ಕೊಡಬೇಕಾಗತ್ತೆ. ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅನ್ನೋದನ್ನು ನಾವು ತಿಳ್ಕೊಬೇಕಾಗತ್ತೆ. ಜನರೊಂದಿಗೆ ಹೇಗೆ ಇರಬೇಕು ಅನ್ನೋದನ್ನು ಕೂಡ ನೀವು ತಿಳ್ಕೊಳ್ಬೇಕಾಗತ್ತೆ. ಹಾಗಾಗಿ ಸಂಬಂಧದ ವಿಷಯ ಅಂತ ಬರುವಾಗ ಯಾರಿಗೇ ಆಗಲಿ ನಿಮ್ಮ ಭಾವನೆಗಳನ್ನು ಕೊಡಬೇಕಾದ್ರೆ ಯೋಚನೆ ಮಾಡಿ, ನಿಮ್ಮ ಎಲ್ಲ ಭಾವನೆಗಳನ್ನು ಶೇರ್ ಮಾಡಬೇಕಾದ್ರೂ ಯೋಚನೆ ಮಾಡಿ. ಸೊ ಈ ಒಂದು ಗೈಡೆನ್ಸ್ ಬಂದಿದೆ. ಇನ್ನು ಮುಂದಿನ ಕಾರ್ಡ್ ತುಂಬ ಒಳ್ಳೆಯ ಕಾರ್ಡ್ ಬಂದಿದೆ. ನಿಮಗೆ ಆ ದೇವರ ಆಶೀರ್ವಾದ ಅಂತೂ ಖಂಡಿತ ಇದೆ. ನೀವೇನು ಮಾಡ್ತೀರಾ ಅಂತಂದರೆ, ನೀವು ತುಂಬ ಚಾಲೆಂಜಸನ್ನು ಫೇಸ್ ಮಾಡಿದ್ದೀರಾ. ನೀವೇ ಯೋಚನೆ ಮಾಡಿ, ಅಷ್ಟೊಂದು ದೊಡ್ಡ ಚಾಲೆಂಜಸನ್ನು ನೀವು ಫೇಸ್ ಮಾಡಿದ್ದೀರಾ ಅಂತಂದರೆ ನೀವು ನಿಜವಾಗ್ಲೂ ತುಂಬ ಸ್ಟ್ರಾಂಗ್. ಚಾಲೆಂಜಸನ್ನು ಫೇಸ್ ಮಾಡೋದಕ್ಕೂ ನಿಮಗೆ ಆ ದೇವರು ಆಶೀರ್ವಾದ ಕೊಡ್ತಾ ಇದ್ದಾನೆ. ಯಾರನ್ನಾದ್ರೂ ನೀವು ಪ್ರೀತಿ ಮಾಡ್ತಾ ಇದ್ದರೆ ನಿಮ್ಮಲ್ಲಿರುವಂತಹ ಆ ಚಾಲೆಂಜಸ್ ಏನಾದರೂ ಇದ್ರೂ ಅದನ್ನು ನೀವು ಫೇಸ್ ಮಾಡಬೇಕಾಗುತ್ತೆ. ಇನ್ನೊಂದು ಕಾರ್ಡ್ ಏನು ಬಂದಿದೆ ಅಂತಂದರೆ, ಆದಷ್ಟು ಏನಾಗುತ್ತೆ, ನೀವು ನಿಮ್ಮ ಲೈಫಲ್ಲಿ ಎಲ್ಲವೂ ನನಗೆ ಇವಾಗಲೇ ಬೇಕು ಅಂತ ಅಂದ್ಕೊಳ್ತೀರಾ. ಇವಾಗ ನಾಳೆನೇ ನನಗೆ ಜೀವನ ಸಂಗಾತಿ ಸಿಗಬೇಕು, ಒಂದೇ ಸಮಸ್ಯೆನ ಇಟ್ಕೊಂಡು ದಿನ ಯೋಚನೆ ಮಾಡ್ತಾ ಇರ್ತೀರಾ. ನಿಮಗೇನೆ ಗೊತ್ತಿಲ್ಲ ನಿಮ್ಮ ಹಿಂದೆ ಒಂದು ದೇವರು ಅಂತ ಇದ್ದಾರೆ, ಅಥವಾ ಒಂದು ಶಕ್ತಿ ಇದೆ, ಅದು ನಿಮ್ಮನ್ನು ಕಾಯ್ತಾ ಇದೆ ಅಂತ. ಸೊ ಆ ಒಂದು ಸಿಚುವೇಶನಲ್ಲಿ ಇದ್ದೀರಾ ನೀವೀಗ ಸದ್ಯಕ್ಕೆ. ಸೊ ನೀವೇನು ಮಾಡಬೇಕು, ನೀವೀಗ ಸದ್ಯಕ್ಕೆ ನಿಮಗೋಸ್ಕರ ಸ್ವಲ್ಪ ಟೈಮ್ ಕೊಡಬೇಕಾಗತ್ತೆ. ಯಾರಾದರೂ ಒಳ್ಳೆ ಗಂಡ ಸಿಗಬೇಕು, ಒಂದು ಒಳ್ಳೆ ಹೆಂಡತಿ ಸಿಗಬೇಕು, ನನಗೂ ಮದುವೆ ಆಗಬೇಕು ಅಂತ ಯೋಚನೆ ಇದ್ದರೆ ನೀವು ಆ ಸಮಯಕ್ಕೋಸ್ಕರ ಕಾಯಬೇಕಾಗತ್ತೆ, ಆಯಿತಾ? ಸೊ ನಿಮಗೆ ಎಲ್ಲದಕ್ಕೂ ಒಂದು ಟೈಮ್ ಅಂತ ಬರುತ್ತೆ. ಆ ಟೈಮಲ್ಲೇ ಎಲ್ಲ ಹಾಗೇ ಆಗುತ್ತೆ. ಯಾಕಂದರೆ ಸಡನ್ನಾಗಿ ನಮಗೆಲ್ಲ ಸಿಗಬೇಕಂದ್ರೆ ತುಂಬ ಕಷ್ಟ ಇದೆ. ಹಾಗಾಗಿ ಸಮಯಕ್ಕೋಸ್ಕರ ನಾವು ಕಾಯಬೇಕಾಗತ್ತೆ. ಇನ್ನೊಂದು ವಿಷಯ ಏನಂದರೆ, ಇನ್ನೊಂದು ಕಾರ್ಡ್ ನಿಮ್ಮ ಬಗ್ಗೆ ಏನು ಹೇಳ್ತಾ ಇದೆ ಜೀವನ ಸಂಗಾತಿಯ ಬಗ್ಗೆ ಅಂತಂದರೆ, ನೀವೇನು ಅಂದ್ಕೋತೀರಾ ಅಂತಂದರೆ, ಈ ಬೇರೆಯವರನ್ನು ನೋಡಿಬಿಟ್ಟು ನನ್ನ ಗಂಡ ಇದೇ ರೀತಿ ಇರಬೇಕು, ಅಥವಾ ನನಗೆ ಹೆಂಡತಿ ಆಗೋಳು ಇದೇ ರೀತಿ ಇರಬೇಕು ಅನ್ನುವಂತಹ ಒಂದು ಕಾನ್ಸೆಪ್ಟಲ್ಲಿ ಇದ್ದೀರಾ. ನೀವು ಬೇರೆಯವರನ್ನು ನಿಮ್ಮ ಜೀವನಕ್ಕೆ ಹೋಲಿಕೆ ಮಾಡಿಕೊಂಡು ನನಗೆ ಇಂಥವನೇ ಗಂಡ ಸಿಗಬೇಕು, ಇಂಥವನೇ ಹೆಂಡತಿ ಸಿಗಬೇಕು ಅಂತ ನಿರೀಕ್ಷೆಯಲ್ಲಿ ಇದ್ದರೆ ಖಂಡಿತವಾಗ್ಲೂ ದುಃಖ ಆಗುತ್ತೆ. ಯಾಕೆ ಅಂತಂದರೆ ಪ್ರತಿಯೊಬ್ಬ ಮನುಷ್ಯನು ಡಿಫ್ರೆಂಟ್ ಆಗಿರ್ತಾನೆ, ವಿಭಿನ್ನವಾಗಿರ್ತಾರೆ. ಎಲ್ಲರೂ ಒಂದೇ ರೀತಿ ಇರೋದಿಲ್ಲ. ಸೊ ಪ್ರೀತಿ ಕೊಡುವಂಥ ರೀತಿ ಬೇರೆಯದ್ದಾಗಿರ್ಬೋದು, ಇನ್ನು ಕೆಲವರದ್ದು ಪ್ರೀತಿ ತೋರಿಸುವಂಥದ್ದು ವಿಭಿನ್ನವಾಗಿರ್ಬೋದು. ಸೊ ಇದನ್ನೆಲ್ಲ ಅರ್ಥ ಮಾಡಿಕೊಂಡು ನೀವು ಇದ್ದರೆ ಖಂಡಿತವಾಗ್ಲೂ ಈ ಒಂದು ಆ ಪಾಸಿಟಿವ್ ಎನರ್ಜಿ ಅದೊಂದು ಆಕರ್ಷಣೆಯಾಗಿ ಬದಲಾಗತ್ತೆ. ಇನ್ನು ತುಂಬ ಒಳ್ಳೆಯ ಒಂದು ಕಾರ್ಡ್ ಬಂದಿದೆ. ಎಷ್ಟು ಒಳ್ಳೆಯದು ಅಂತಂದರೆ ಪೆಂಟಿಕಲ್ಸ್, ಏಸ್ ಆಫ್ ಪೆಂಟಿಕಲ್ಸ್ ಕಾರ್ಡ್ ಬಂದಿದೆ. ಈ ಕಾರ್ಡ್ ಏನು ಹೇಳ್ತಾ ಇದೆ ನಿಮ್ಮ ಬಗ್ಗೆ ಈಗ ಸದ್ಯಕ್ಕೆ ಅಂತಂದರೆ, ನಿಮಗೆ ನೀವೇನು ಅಂದ್ಕೊಂಡಿದ್ದೀರಾ, ಕೆಲವರು ಏನು ಅಂದ್ಕೊಂಡಿದ್ದಾರೆ ಅಂತಂದರೆ, ನನಗೊಂದು ಫೈನಾನ್ಷಿಯಲಿ ಸೆಟಲ್ ಆಗಿರುವಂಥ, ಇದು ತುಂಬ ಹೆಣ್ಮಕ್ಳ ಆಸೆ ಇರುತ್ತೆ, ತುಂಬ ಆಲ್ಮೋಸ್ಟ್ ಎಲ್ಲರ ಆಸೆನೂ ಇದೇ ಇರುತ್ತೆ. ಸೊ ಒಬ್ಬ ಫೈನಾನ್ಷಿಯಲ್ ಸೆಟ್ಲ್ ಆಗಿರುವಂಥ ಮನುಷ್ಯ ನನಗೆ ಬೇಕು, ಸೆಟ್ಲಾಗಿರುವಂಥವನು ಒಂದು ಒಳ್ಳೆಯ ಸಂಗಾತಿ ನನಗೆ ಬೇಕಾಗುತ್ತೆ. ಹೌದು, ಬದುಕಿಗೆ ಒಂದು ರಕ್ಷಣೆ, ಒಂದು ಸೇಫ್ಟಿ ಬೇಕು ಅಂತಂದರೆ ಫೈನಾನ್ಷಿಯಲ್ ಸೆಟಲ್ಮೆಂಟ್ ಕೂಡ ತುಂಬಾ ಇಂಪಾರ್ಟೆಂಟ್. ನಿಮಗೆ ಅಂಥ ಒಂದು ಒಳ್ಳೆಯ ವ್ಯಕ್ತಿಯ ಪರಿಚಯ ಕೂಡ ಆಗುತ್ತೆ, ಅವರು ನಿಮ್ಮ ಜೀವನ ಸಂಗಾತಿ ಕೂಡ ಆಗ್ತಾರೆ. ಆದರೆ ಹಣವನ್ನು ಪ್ರೀತಿಸಬೇಕು, ಆದರೆ ಅದರ ಮೇಲೆ ಆಸೆ ಪಡಬಾರ್ದು. ಹಾಗಾಗಿ ದುರಾಸೆ ಅಂತೂ ಬೇಡವೇ ಬೇಡ, ಆದರೆ ಆ ಹಣದ ಶಕ್ತಿಯನ್ನು ನೀವು ಪ್ರೀತಿಸಿ. ಸೊ ನಿಮಗೆ ಇವಾಗ ನಿಮ್ಮ ಜೀವನದಲ್ಲಿ ಆದಷ್ಟು ಬೇಗ ನಿಮ್ಮ ಜೀವನದಲ್ಲಿ ಚೇಂಜಸ್ ಕಾಣಿಸ್ತಾ ಇದೆ. ನೀವು ಅಂದುಕೊಂಡದ್ದು ನಿಮ್ಮ ಜೀವನ ಸಂಗಾತಿ ನೀವು ಸಿಗಬೇಕಾದ್ರೆ ನಿಮಗೆ ಕೊನೆಯ ಗೈಡೆನ್ಸ್ ಏನು ಬರ್ತಾ ಇದೆ ಅಂತಂದರೆ, ನೀವು ಈಗ ಸದ್ಯಕ್ಕೆ ಏಕಾಂಗಿ ಭಾವನೆ ಏನಾದರೂ ಇದ್ದರೆ ಖಂಡಿತವಾಗ್ಲೂ ಅದನ್ನು ಬಿಟ್ಟುಬಿಡಿ. ರಾತ್ರಿ ಒಬ್ಬರೇ ಕೂತ್ಕೊಂಡು ಅಳೋದಾಗಲಿ ಅಥವಾ ನಿಮ್ಮನ್ನು ನೀವು ನೋವು ಮಾಡ್ಕೊಳ್ಳೋದಾಗಲಿ ಇದನ್ನು ಮಾಡೋಕ್ಕೆ ಹೋಗಬೇಡಿ. ಆದಷ್ಟು ಪಾಸಿಟಿವಿಟಿನ ಸ್ಪ್ರೆಡ್ ಮಾಡಿ. ನಿಮಗೆ ಆದಷ್ಟು ಬೇಗ ನೀವು ಅಂದುಕೊಂಡಂತಹ ಜೀವನ ಸಂಗಾತಿ ನಿಮಗೆ ಸಿಗತ್ತೆ. ಸೊ ಇದಕ್ಕೆ ಒಂದು ವೇಳೆ ಎಷ್ಟು ಹುಡುಕಿದರೂ ಸಿಕ್ಕಿಲ್ಲ ಅಂತಂದರೆ ನಾನು ಹೇಳಿದ ಹಾಗೆ ಅಫರ್ಮೇಷನನ್ನು ಮಾಡ್ಕೊಳ್ಳಿ. ಬೆಳಗ್ಗೆ ಬೇಗ ಎದ್ದು ನೀವು ನಿಮ್ಮ ಮನಸ್ಸಿಗೆ ಒಂದು ವಾಕ್ಯವನ್ನು ಹೇಳಿ, ನನ್ನ ಜೀವನದಲ್ಲಿ ಒಂದು ಉತ್ತಮ ಜೀವನ ಸಂಗಾತಿ ಬಂದೇ ಬರ್ತಾರೆ, ನಾನು ಈ ಪ್ರೀತಿಯ ಶಕ್ತಿಯನ್ನು ಸದಾ ಆಕರ್ಷಿಸುತ್ತೇನೆ ಅಂತ ನಿಮ್ಮ ಮನಸ್ಸಲ್ಲೇ ಈ ವಾಕ್ಯವನ್ನು ಹೇಳಿ ನಿಮಗೆ ಇಷ್ಟವಾದಂತಹ ದೇವರಿಗೆ ದಿನಾ ಕೈ ಮುಗಿರಿ. ಎಲ್ಲನೂ ಒಳ್ಳೆಯದಾಗತ್ತೆ.
ಕೃಷ್ಣಂ ವಂದೇ ಜಗದ್ಗುರು.